ಹೊಸಕೋಟೆ ಬ್ರಾಹ್ಮಣ ಜಾಗೃತಿ ವೇದಿಕೆ, ಮಹಿಳಾ ವೇದಿಕೆ, ಯುವ ವೇದಿಕೆ ವತಿಯಿಂದ ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೂ ಬ್ರಾಹ್ಮಣ ಜಾಗೃತಿ ವೇದಿಕೆ ಸಮಾಜದ ಗಣ್ಯರಿಂದ ಪ್ರತಿಭಾ ಪುರಸ್ಕಾರ ವಿತರಣೆ ಹೊಸಕೋಟೆ ನಗರದ HJSS ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರು, ಜಿಲ್ಲಾ ಪ್ರತಿನಿಧಿಗಳು, LT ಮಂಜುನಾಥ್ ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶರತ್ ಬಚ್ಚೇಗೌಡರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಏನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಎಲ್ಲ ನಮ್ಮ ಮಿತ್ರರಿಗೂ ನಮಸ್ಕರಿಸಿ, ಈ ದಿನ ಏನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ 4 ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಬೆಂಗಳೂರು ಗ್ರಾಮಾಂತರದ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಈ ಬಾರಿ ಕಡೆ 2 ತಿಂಗಳಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆ ನಡೆದಾಗ ಜಿಲ್ಲಾ ಪ್ರತಿನಿಧಿಗಳ ಸ್ಪರ್ಧೆ ಮಾಡಿದ್ದೆ. 4 ತಾಲೂಕಿನಿಂದ ನನಗೆ ಅತ್ಯಂತ ಬಹುಮತದಿಂದ ನನ್ನ ಜಯಶೀಲನೆ ಮಾಡಿದರೆ. ಆದರೆ ನನ್ನ ಮೊದಲನೇ ಕಾರ್ಯಕ್ರಮ ನಮ್ಮ ಹೊಸಕೋಟೆಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಬ್ರಾಹ್ಮಣ ಜಾಗೃತಿ ವೇದಿಕೆ ಮುಂದೆ ಇಟ್ಟಾಗ, ನಮ್ಮ ಜಾಗೃತಿ ವೇದಿಕೆ ಆಗಿರ್ಬೋದು, ನಮ್ಮ ಮಹಿಳಾ ವೇದಿಕೆ ಆಗಿರ್ಬೋದು, ನಮ್ಮ ಯುವ ವೇದಿಕೆ ಆಗಿರ್ಬೋದು, ಎಲ್ಲರೂ ಹೋಗ್ಬಿಟ್ಟು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇವತ್ತಿನ ದಿನ ಮಕ್ಕಳು ಏನು ಅತ್ಯುನ್ನತ ಅಂಕಗಳು ತಗೊಂಡಿದ್ದಾರೆ, ನಾವು ಅವರಿಗೆ ಅಂಕಿ ನೋಡಿ, ಬೇಗ ಇದು ಪರ್ಸೆಂಟೇಜ್ ನೋಡಿ ನಾವಿವತ್ತು ಏನು ಪುರಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ, ಮುಂದಿನ ದಿನಗಳಲ್ಲಿ ಈ ಹುಡುಗರನ್ನ ನೋಡಿ ನಾವು ಒಂದು ವೇದಿಕೆ ಮೇಲೆ ಹೋಗಿ ನಾವು ಒಂದು ಪುರಸ್ಕಾರ ತಗೋಬೇಕು. ಒಂದು ಗಂಡಿ ವ್ಯಕ್ತಿಗಳಿಂದ ಆಗಿರ್ಬೋದು, ಜಾತಿಗಳಂತವ್ರು ಆಗಿರ್ಬೋದು, ಯಾವುದೇ ಒಂದು ಅತ್ಯಂತ ಗಂಡಿ ವ್ಯಕ್ತಿಗಳಾದ್ರೆ ನಾವು ಪುರಸ್ಕಾರ ತಗೋಬೇಕು, ನಮ್ಮ ಹೆಸರು ಉಳಿಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವಿವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೀವಿ. ಪುರಸ್ಕಾರ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಮುಂದೆ ಮಾತಾಡೋಕ್ಕಿಂತ ಸಮಯದ ಅಭಾವ ವೇದಿಕೆ ಆಗಿರ್ಬೋದು, ಮಹಿಳಾ ವೇದಿಕೆ ಆಗಿರ್ಬೋದು, ಜಾಗೃತ ವೇದಿಕೆ ಆಗಿರ್ಬೋದು, ಭಾರಿ ನಮಗೆ ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ.
ನಮ್ಮ USG ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ ಲಾಸ್ಟ್ ನವೆಂಬರಲ್ಲಿ. ನಾವೆಲ್ಲ ಬರೀ ಬ್ರಾಹ್ಮಣ ಜಾಗೃತಿ ವೇದಿಕೆಯವರೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, USG ಅವರು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ. USG ಅವರು ಲಾಸ್ಟ್ ಟೈಮ್ ಗಿರಿಜಾ ಕಲ್ಯಾಣ ಮಾಡಿದ್ರು, ನಮ್ಮ ಶಾಸಕರ ಆಹ್ವಾನ ಮಾಡಿದ್ರು. ಅವ್ರ ಕಾರ್ಯಕ್ರಮ ನಿಮಿತ್ತ ಬರೋಕ್ಕಾಗಲಿಲ್ಲ, ಅದು ಬದಲಾಗಿ ನಮ್ಮ ಪ್ರತಿಭಟನೆ ಬಂದಿದ್ದು. ಕಾರ್ಯಕ್ರಮ ಭಾರಿ ತುಂಬ ಅದ್ದೂರಿಯಾಗಿ ಒಂದು 2,000ಕ್ಕೂ ಅಧಿಕ ಜನ ಸೇರಿ ಒಳ್ಳೆ ಕಾರ್ಯಕ್ರಮ ಯಶಸ್ಸಾಗಿತ್ತು. ಇವತ್ತಿನ ದಿನ ಏನು ಈ ಸಂಘ ಸಂಸ್ಥೆಗಳಿಗೆ ನಮ್ಮಂಥ ಯುವಕರೆಲ್ಲ ಬಂದಿದ್ದೀವಿ, ನಮ್ಮ ಜೊತೆಗೂಡಿ ಇವತ್ತೇನು ಒಂದು USG ಮಾಡಿದ್ದೀವಿ. ಅವ್ರಿಗೆ ಏನೇನು ಟಾಸ್ಕ್ ಕೊಟ್ಟರೆ ನಾವು ಇನ್ನು KR-ಪುರಮಲ್ಲಿದೆ, ಅವ್ರು ಮುಳುಬಾಗ್ಲಲ್ಲಿ ಮುಟ್ತಾ ಇದ್ದಾರೆ, ಅಷ್ಟು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. USGಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮಹಿಳೆಯರ ಬಗ್ಗೆ ಮೇಡಮ್ ಅವರು ಅಷ್ಟೇ, ಯಾವುದೇ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ರೆ ಅವರು ಅದೇ ನಾವು ಯಾವ ಥರ ಕೆಲಸ ಮಾಡ್ತಾಯಿದ್ರು ನಮ್ಮ ಕೈಗೂಡಿಸಿ ನಮಗೂ ಸ್ಪಂದನೆ ಮಾಡಿ ಅಷ್ಟೇ ಕಾರ್ಯಕ್ರಮವನ್ನು ಸಹ ನಮಗೆ ಯಶಸ್ವಿ ಮಾಡ್ತಾಯಿದ್ರು. ಆಮೇಲೆ ಹಾಗೆ ನಮ್ಮ ಸಂಘ ಸಂಸ್ಥೆಗೆ ನಮಗೆ ಕೈಗೂಡಿಸಿದರೆ ಒಬ್ಬೊಬ್ಬರೇ ಹೇಳ್ತಾ ಬಂದು ಸಾಕಾಗಲ್ಲ ಅಂತೇಳಿ ಇವತ್ತು ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ನಾವು ಏನು ಈ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ವಿ, ಇದನ್ನು ನೋಡಿ ಏನು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಸ್ಪಂದನೆ ಮಾಡಿದ್ದೀನಿ. ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನನಗೂ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಸಹ ಇದೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾನು ಆಸೆನೂ ಇದೆ, ಆಕಾಂಕ್ಷೆನೂ ಇದೆ. ಹಾಗೆ ನಮ್ಮ ಸಮಿತಿಯವರೆಲ್ಲ ಸೇರಿ ಮಾಡೋಕ್ಕೆ ಸಹ ನಾವು ಮುಂದೆ ಬರ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಮ್ಮ ಇಂಥ ಸಭೆ ಸಮಾರಂಭಕ್ಕೆ ಬರಬೇಕಂದ್ರೆ ನಮ್ಮ ಮಿತ್ರರೆಲ್ಲರೂ ಸೇರಿ ಅವ್ರಿಗೊಂದು ಆಶೀರ್ವಾದ ಮಾಡಬೇಕು. ಅವರು ಮುಂದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾಗಿ ಮತ್ತು ನಮ್ಮ ಗ್ರಾಮಾಂತರದ ಉಸ್ತುವಾರಿಗಳಾಗಬೇಕು. ನಾನಿವಾಗ ಗ್ರಾಮಾಂತರ ಪ್ರತಿನಿಧಿ ಆಗಿರೋದ್ರಿಂದ ನಾನು ಬರೀ ನಮ್ಮ ತಾಲೂಕಿನಲ್ಲೇ ಮಾತಾಡೋದಾಗಲ್ಲ, ನನ್ನ ಜಿಲ್ಲೆನೂ ಮಾತಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಗ್ರಾಮಾಂತರದ ಉಸ್ತುವಾರಿ ಸಚಿವರಾಗಿ ಬಂದ ಮೇಲೆ ನಮ್ಮ 4 ತಾಲೂಕುಗಳು ನನಗೊಂದು 5 ಗುಂಟೆ ಜಾಗನ ನಮ್ಮ ಸಂಘದಲ್ಲಿ ಮಾಡ್ಕೊಡೋಕ್ಕೆ ನನ್ನ ಶಾಸಕರನ್ನು ನಾನು ಈಗಾಗಲೇ ನನ್ನ ಪೀಠಿಯಾಗಿ ಮನವಿ ಮಾಡ್ತಾ ಇದ್ದೀನಿ ಅಂತೇಳಿ ನಮ್ಮ ಇಲ್ಲಿ ಕರೆದು ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡ ನಮ್ಮೆಲ್ಲರಿಗೂ ಒಂದು ನಾನು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಉದಯಣ್ಣವರೇ, ನಮ್ಮ BMRDAನ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವಮೂರ್ತಿ ಅಣ್ಣವರೇ, ನೂತನವಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಮಂಜಣ್ಣವರೇ, ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರಣ್ಣವರೇ, ಶ್ರೀನಿವಾಸಣ್ಣವರೇ, ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಪಣಿ ಅಣ್ಣವರೇ, ಮಹಿಳಾ ಜಾಗೃತ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಮಾಕನವರೇ, ನಮ್ಮ ಈ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಹೆಬ್ಬಾರಣ್ಣವರೇ, ನೆಲಮಂಗಲ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅಣ್ಣವರೇ, ವಿಜಯಪುರದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅಣ್ಣವರೇ, ನಮ್ಮ ಹೊಸಕೋಟೆ ತಾಲೂಕಿನ ರವಿಶಾಸ್ತ್ರಿಗಳವರೇ, ಮಂಜಣ್ಣವರೇ, ಹಿರಿಯ ನಮ್ಮ ಭಾಗದವರಾಗಿರ್ತಕ್ಕಂಥ ಸ್ವಾಗತನ ಕೋರ್ತಾ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಾವಂತ ಹೆಣ್ಮಕ್ಳು ಗಂಡು ಮಕ್ಕಳು ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥದ್ದು ತುಂಬಾ ಸಂತೋಷ ತರ್ತಾ ಇದೆ. ಬಹುಶಃ ನಾನಾದರೂ ಭಾವಿಸ್ತೀನಿ ಸುಮಾರು, ಯಾಕಂದರೆ ಶಾರದಾ ಭವನ ನಿರ್ಮಾಣ ಮಾಡೋಂಥ ಕೆಲಸ ನಡೀತಾ ಇತ್ತು, ಗಾಯತ್ರಿ ಭವನದ ನಿರ್ಮಾಣದ ಕೆಲಸ ನಡೀತಾ ಇತ್ತು. 4-5 ವರ್ಷದ ನಂತರ ಇವತ್ತು ಮತ್ತೊಮ್ಮೆ ನಾವಿಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಬಾರಿ HJSS ಚೌಲ್ಟ್ರಿಯಲ್ಲಿ ಜಾಗದ ಕೊರತೆ, ಸ್ಥಳದ ಕೊರತೆ ಇದೆ. ಮುಂದಿನ ಭಾಗದಲ್ಲಿ ಬರೋ ವರ್ಷ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದಾಗ ಶ್ರೀವಾರಿ ಚೌಲ್ಟ್ರಿಯಲ್ಲಿ ಮಾಡಬೇಕಾಗಿ ಬರೋ ಥರದಲ್ಲಿ ತಾವು ಮಾಡಬೇಕು. ಅಷ್ಟೊಂದು ಮಕ್ಕಳಿಗೆ ತಾವು ತಲುಪಬೇಕು, ಅವರೆಲ್ಲರಿಗೂ ಕೂಡ ಪ್ರತಿಭಾ ಪುರಸ್ಕಾರ ಸಿಗೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಿಜವಾಗ್ಲೂ ಈ ಚೌಲ್ಟ್ರಿ ಸಾಲ್ತಾ ಇಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಒಂದು ಜನಸಮೂಹಕ್ಕೆ ಈ ಚೌಲ್ಟ್ರಿ ಸಾಲ್ದೇ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಮುಂದೆ ಬರೋಂಥ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ಇನ್ನೂ ಒಂದು ದೊಡ್ಡ ವೇದಿಕೆಯಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ
ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಶಿಕ್ಷಣ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಇದರ ಒಂದು ಬೆಲೆ, ಇದರ ಒಂದು ಮೌಲ್ಯನ ನಿಮಗೆ ಹೇಳೋಂಥ ಒಂದು ಯೋಗ್ಯತೆ ಆಗಿರ್ಬೋದು, ಸ್ಥಾನ ಆಗಿರ್ಬೋದು ನನಗಿಲ್ಲ. ಸುಮಾರು 2000 ವರ್ಷದಿಂದ ವೇದ, ಉಪನಿಷತ್ತುಗಳು, ಪುರುಷ ಇವನ್ನೆಲ್ಲವನ್ನೂ ಕೂಡ ತಾವು ಸಮಾಜಕ್ಕೆ ಸಾರ್ಕೊಳ್ತಾ ಬಂದಿರತಕ್ಕಂಥ ಒಂದು ಸಮುದಾಯ. ವಿಶೇಷವಾಗಿ ವಿದ್ಯಾವಂತರು ನಾವೆಲ್ಲರೂ ಆಗ್ತೀವಿ, ಬುದ್ಧಿವಂತರು ನಾವೆಲ್ಲರೂ ಆಗ್ತೀವಿ, ಶಿಕ್ಷಣ ಎಲ್ಲರಿಗೂ ಕೂಡ ಸಿಗುತ್ತೆ. ವಿದ್ಯಾ, ಬುದ್ಧಿ, ಶಿಕ್ಷಣ ಇವೆಲ್ಲವಕ್ಕೂ ಮೀರಿದು ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನ ತಾವು ಉಳಿಸ್ಕೊಂಡು ಹೋಗೋಂಥ ಕೆಲಸನ ತಾವು ಮಾಡಬೇಕು. ವಿದ್ಯಾವಂತರೊಬ್ಬರಾದರೆ ಸಾಲದು, ಸುಸಂಸ್ಕೃತರಾಗಿರಬೇಕು. ನಮ್ಮಲ್ಲಿರ್ತಕ್ಕಂಥ ಪದ್ಧತಿಗಳಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ವಾಡಿಕೆಗಳಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಗೌರವ ಕೊಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಂಥ ಕೆಲಸನ ಇವತ್ತು ನಮ್ಮ ಯುವಕ ಯುವತಿಯರು ಮಾಡಬೇಕು ಅನ್ನೋಂಥ ಒಂದು ಮನವಿನ ಈ ವೇದಿಕೆ ಮುಖಾಂತರವಾಗಿ ನಾನು ತಮ್ಮಲ್ಲೆಲ್ಲ ಕೂಡ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಇವತ್ತು ಬೆಳಗ್ಗೆ ಎದ್ದು ಒಂದು ಸಾಮಾನ್ಯವಾದಂಥ ಒಂದು ಪದ್ಧತಿ, ನಾವೆಲ್ಲ ಕೂಡ ನೋಡ್ತಾ ಇದ್ದಂಗೆ ಬೆಳಗ್ಗೆ ಎದ್ದಾಗ ಹಿರಿಯರ ಮನೆಗೆ ಯಾರಾದರೂ ಕೂಡ ಬಂದರೂ ಕಾಲಿಗೊಂದು ನಮಸ್ಕಾರ ಹಾಕೋಂಥ ಒಂದು ಪದ್ಧತಿ ಇತ್ತು. ಆ ವಾಡಿಕೆ ಮುಖಾಂತರವಾಗಿ ನಾವು ಮಾಡೋಂಥದ್ದು ಏನಂತಂದರೆ, ನಮ್ಮಲ್ಲಿ ಯಾವುದೇ ಒಂದು ಅಹಮ್ಮು, ಅಹಂಕಾರ, ನನ್ನಲ್ಲಿ ಈಗೋ ಇಲ್ಲ, ಅವೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಾನು ನಿಮಗೆ ನಮಸ್ಕಾರ ಹಾಕ್ತೀನಿ ಅನ್ನೋಂಥದ್ದನ್ನು ತೋರಿಸೋಂಥ ಒಂದು ಪದ್ಧತಿ ಇವತ್ತು ನಾವೇ ನೋಡ್ದಂಗೆ ದಿನೇ ದಿನೇ ಕಾಲಿಗೆ ನಮಸ್ಕಾರ ಹಾಕೋಂಥ ಪದ್ಧತಿನೇ ಕಡಿಮೆ ಆಗ್ತಾ ಇದೆ. ಆ ಒಂದು ಪದ್ಧತಿಗಳು, ಈ ಒಂದು ರೀತಿ ರಿವಾಜುಗಳು ನಮ್ಮ ಭಾಗದಲ್ಲಿರ್ತಕ್ಕಂಥವನ್ನ ಬೆಳೆಸ್ಕೊಂಡು ಹೋಗೋಂಥ ಕೆಲಸನ ನಾವು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮಲ್ಲೆಲ್ಲ ಕೂಡ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಯಾಕಂತಂದರೆ ಕಲಿಯೋದಕ್ಕೋಸ್ಕರ ಅವಕಾಶ ಬರೀ ಶಾಲೆಗಳಲ್ಲ, ಕಲಿಯೋದಕ್ಕೋಸ್ಕರ ಬರೀ ಅವಕಾಶಗಳು ಯೂನಿವರ್ಸಿಟಿಗಳಲ್ಲ. ಜೀವನ ಪ್ರತಿದಿನ, ಪ್ರತಿನಿತ್ಯ, ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತಾ ಇರ್ತದೆ. ಆ ಪಾಠ ಕಲ್ತ್ಕೊಳ್ಳೋಂಥ ಮನೋಭಾವನ ನಾವು ಸದಾ ಬೆಳೆಸ್ಕೊಳ್ತಾ ಹೋಗಬೇಕು. ನಮ್ಮ ಜೀವನದ ಪೂರ್ತಿ ನಾವು ವಿದ್ಯಾರ್ಥಿಗಳಾಗಿರಬೇಕು. ಶಿಕ್ಷಣನ, ಪಾಠಗಳನ್ನ ನಾವು ಗ್ರಹಿಸ್ಕೊಳ್ಳೋಂಥ ಶಕ್ತಿನ ನಾವು ಬೆಳೆಸ್ಕೊಳ್ತಾ ಹೋಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಹೊಸಕೋಟೆ ತಾಲೂಕಲ್ಲಿ ನಾನು ಶಾಸಕನಾಗಿ ಆಯ್ಕೆಯಾದ ನಂತರ ಅತ್ಯಂತ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆಗೆ. ತಮ್ಮೆಲ್ಲರಿಗೂ ತಿಳಿದಂಗೆ ಹೊಸಕೋಟೆ ತಾಲೂಕಲ್ಲಿ ಸನ್ಮಾನ್ಯ BN ಬಚ್ಚೇಗೌಡರಿದ್ದಂಥ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜಿನ ಮತ್ತು ITI ಕಾಲೇಜಿನ ಹೊಸಕೋಟೆ ತಾಲೂಕಿಗೆ ತಂದಿದ್ರು. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ನಾನು ಹೊಸಕೋಟೆ ತಾಲೂಕಲ್ಲಿ ಒಂದು ಪಾಲಿಟೆಕ್ನಿಕ್ನ ಮಂಜೂರು ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ಪಾಲಿಟೆಕ್ನಿಕ್ನ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಸರ್ಕಾರದಿಂದ ಮಾಡಿಕೊಡ್ತೀನಿ ಅನ್ನೋಂಥ ಆಶ್ವಾಸನೆನ ಹೊಸಕೋಟೆ ತಾಲೂಕಿನ ಜನರು ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮಲ್ಲಿದ್ದಂಥ ಡಿಗ್ರಿ ಕಾಲೇಜು ಸುಮಾರು 1800ರಿಂದ 2000 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಡಿಗ್ರಿ ಕಾಲೇಜಿನ ಸುಮಾರು 8 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡೋಂಥ ಕೆಲಸನ ಹೊಸಕೋಟೆ ಡಿಗ್ರಿ ಕಾಲೇಜಿಗೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಸೂಲ್ಬೆಲೆಯಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜಿನ ಸುಮಾರು 2.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿ, ಈ ರೀತಿಯಲ್ಲಿ ಹೊಸಕೋಟೆ ತಾಲೂಕಲ್ಲಿ ವಿದ್ಯಾಭ್ಯಾಸಕ್ಕೆ, ಶಿಕ್ಷಣಕ್ಕೆ ಪೂರಕವಾದಂಥ ವಾತಾವರಣನ ರಚನೆ ಮಾಡೋಕ್ಕೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. VIT ಅಂತೇಳಿ, ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ದೇಶಾದ್ಯಂತ, ವಿಶ್ವಾದ್ಯಂತ ಖ್ಯಾತಿ ಪಡ್ಕೊಂಡಿರ್ತಕ್ಕಂಥ ಸಂಸ್ಥೆ ಇವತ್ತು ಸುಮಾರು 100 ಎಕರೆಗಳ ಪ್ರದೇಶದಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನ ಮುಗಬಾಳ ಗ್ರಾಮದ ಬಳಿಯಲ್ಲಿ 100 ಎಕರೆಯಲ್ಲಿ ಯೂನಿವರ್ಸಿಟಿನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಇರತಕ್ಕಂಥದ್ದು ಆ ಒಂದು 100 ಎಕರೆ ಪ್ರದೇಶದಲ್ಲಿ 20,000 ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಸಿಗೋಂಥ ಅವಕಾಶ, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, MSc ಆಗಿರ್ಬೋದು, PhD ಆಗಿರ್ಬೋದು, ಎಲ್ಲವನ್ನೂ ಕೂಡ ಸಂಶೋಧನೆಯನ್ನು ಅಲ್ಲಿ ಮಾಡೋಂಥ ವ್ಯವಸ್ಥೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ VIT ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರ ಪಕ್ಕದಲ್ಲೇ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅವರು ಕೂಡ ಇನ್ನೊಂದು 100 ಎಕರೆಯಲ್ಲಿ ಅವರೊಂದು ಯೂನಿವರ್ಸಿಟಿನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಹೊಸಕೋಟೆ ತಾಲೂಕು ಒಂದು ಎಜುಕೇಷನ್ ಹಬ್ ಆಗಿ ಪರಿವರ್ತನೆ ಮಾಡೋಕ್ಕೆ ಏನೇನೆಲ್ಲ ಕೆಲಸ ಮಾಡಬೇಕೋ
ಅವೆಲ್ಲವನ್ನೂ ಕೂಡ ನಾವು ಸರ್ಕಾರದ ವತಿಯಿಂದ ಖಾಸಗಿಯವರ ಜೊತೆ ಚರ್ಚೆ ಮಾಡಿಕೊಂಡು ನಾವಿವತ್ತು ಮಾಡ್ತಾ ಇದ್ದೀವಿ. ಬರೀ ಡಿಗ್ರಿ PUC ಯೂನಿವರ್ಸಿಟಿ ಮಾಡಿದ್ರೆ ಸಾಲದು, ನಮಗೆ ಪ್ರತಿಭಾವಂತ ಮಕ್ಕಳು ಎಲ್ಲಿಂದ ಸಿಗೋದು ಅಂತಂದರೆ LKG UKGಯಿಂದ ಥರ ಇರಬಾರ್ದು. ಈ ಪೀಳಿಗೆಗೂ ಕೂಡ ಸರ್ಕಾರಿ ಶಾಲೆಗಳು ಅನುಗುಣ ಆಗಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಜೊತೆ ನಮ್ಮ ಪ್ರೈಮರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವೊಂದು ಕಾರ್ಯಕ್ರಮನ ಮಾಡಿ ಹೊಸಕೋಟೆ ತಾಲೂಕಿನ ಮೊದಲನೇ ತಾಲೂಕಾಗಿ ಆಯ್ಕೆ ಮಾಡಿಕೊಂಡು ಮ್ಯಾಗ್ನೆಟ್ ಸ್ಕೂಲ್, ಪಂಚಾಯಿತಿಗೆ ಒಂದು ಮಾದರಿ ಶಾಲೆ ಇರಬೇಕು. ಆ ಮಾದರಿ ಶಾಲೆಯಲ್ಲಿ LKGಯಿಂದ ಹಿಡಿದು PUCವರೆಗೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥ ಒಂದು ಆಲೋಚನೆ ಮಾಡಿ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿ ಮೇಡಮ್ ಅವರು ಮತ್ತು ನಾರಾಯಣಮೂರ್ತಿ ಸರ್ ಅವ್ರ ಜೊತೆ ಚರ್ಚೆ ಮಾಡಿ ಹೊಸಕೋಟೆ ತಾಲೂಕಲ್ಲಿ 30 ಮ್ಯಾಗ್ನೆಟ್ ಶಾಲೆಗಳನ್ನ ಈ ವರ್ಷದೊಳಗಡೆ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಒಂದು ಕಲ್ಪನೆನ, ಒಂದು ಆಲೋಚನೆನ ಇಟ್ಕೊಂಡು ಸರ್ಕಾರಿ ಶಾಲೆಗಳು ನೋಡಿದಾಗ ನಮಗೆ ಬೇಜಾರಾಗುತ್ತೆ. ಕೆಲವೊಂದು ಕಡೆ 3 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಅವ್ರಿಗೊಬ್ಬ ಶಿಕ್ಷಕರು. ಇನ್ನೊಂದು ಕಡೆ 100 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಅವ್ರಿಗೂ ಒಬ್ಬರೇ ಶಿಕ್ಷಕರು. ಆ ಥರದ ವಾತಾವರಣ ಇರಬಾರ್ದು. ಸಮವಾಗಿ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸದ ಅವಕಾಶ ಸಿಗಬೇಕು ಅಂತೇಳಿ ಇವತ್ತು 30 ಮ್ಯಾಗ್ನೆಟ್ ಸ್ಕೂಲುಗಳನ್ನ ಹೊಸಕೋಟೆ ತಾಲೂಕಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಷ್ಟೇ ಅಲ್ಲದೆ ಕಳೆದ ಒಂದು 2 ವಾರದ ಹಿಂದೆ ನಾನು ವಿದೇಶಗಳಿಗೆ ಒಂದು ಸರ್ಕಾರದ ಕಡೆಯಿಂದ ಪ್ರವಾಸಕ್ಕೆ ಹೋಗಿದ್ವಿ. ನ್ಯೂಯಾರ್ಕ್, ಬಾಸ್ಟನ್, ಸ್ಯಾನ್ ಫ್ರಾನ್ಸಿಸ್ಕೋ ಈ 3 ನಗರಗಳಲ್ಲಿ ಕೂಡ IT ಕಂಪನಿಗಳು, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಎಲೆಕ್ಟ್ರಾನಿಕ್ಸ್ ಕಂಪನಿಗಳು ಇವೆಲ್ಲದರ ಜೊತೆ ಕೂಡ ಹೋಗಿ ಸಮಾಲೋಚನೆ ನಡೆಸಿ ಭಾರತಕ್ಕೆ, ಕರ್ನಾಟಕಕ್ಕೆ, ವಿಶೇಷವಾಗಿ ಬೆಂಗಳೂರಿಗೆ ಈ ಕಂಪನಿಗಳನ್ನ ಯಾವ ಥರ ತರೋದು ಅಂತ ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಒಂದು ಪ್ರಮುಖ ಅಂಶನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಅಫ್ಕೋರ್ಸ್, ಇಫ್ ಎನಿವನ್ ವಾಂಟ್ಸ್ ಟು ಗೋ ಔಟ್ಸೈಡ್ ಅಮೇರಿಕಾ, ಇಫ್ ಎನಿವನ್ ವಾಂಟ್ಸ್ ಟು ಕಮ್ ಟು ಇಂಡಿಯಾ, ದಿ ಓನ್ಲಿ ಸಿಟಿ ವಿಚ್ ಇಸ್ ದಿ ಆಪ್ಷನ್, ಇಟ್ ಈಸ್ ಬ್ಯಾಂಗ್ಳೂರ್ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಎಲ್ಲಿ ಕೂಡ ಕರ್ನಾಟಕ, ಬೆಂಗಳೂರು ಬಿಟ್ಟು ಇನ್ನೆಲ್ಲಿ ಕೂಡ ಈ ವಾತಾವರಣ ಇಲ್ಲ. ಯಾಕೆ ಈ ವಾತಾವರಣ ಇದೆ ಅಂತಂದರೆ, ಒಂದು, ನೀವು ನೋಡ್ದಂಗೆ ಬೆಂಗಳೂರಲ್ಲಿ ತಂಪಾಗಿ ಥರ ಇರ್ತದೆ, ಬಿಸಿ ಜಾಸ್ತಿ ಆದರೆ ಮಳೆ ಬೀಳ್ತದೆ, ಚಳಿ ಜಾಸ್ತಿ ಆದರೆ ಬಿಸಿಲು ಬರ್ತದೆ. ಈ ರೀತಿಯಾದಂಥ ಒಂದು ವಾತಾವರಣ ಇದೆ. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಗ್ರೇಡ್ A ಬಿಲ್ಡಿಂಗ್ಸ್ ಆಗಿರ್ಬೋದು, ಇವೆಲ್ಲವೂ ಆಗಿರ್ಬೋದು, ಇದರ ಒಂದು ಸೌಲಭ್ಯ ಇದೆ. ಆದರೆ ವಿದೇಶಗಳಲ್ಲಿರ್ತಕ್ಕಂಥ ಕಂಪನಿಗಳು, ಕಾರ್ಖಾನೆಗಳು, ಮಾಲೀಕರುಗಳು, MNCಗಳು ಇವರೆಲ್ಲರೂ ಕೂಡ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಔಟ್ ಆಫ್ ಇಂಡಿಯಾ ಈಸ್ ಟ್ಯಾಲೆಂಟ್. ನಮ್ಮಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಏನಿದೆ, ಬೆಂಗಳೂರಲ್ಲಿರ್ತಕ್ಕಂಥ IISc ಆಗಿರ್ಬೋದು, IIM ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜುಗಳಾಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜುಗಳಿಂದ ಬರ್ತಾ ಇರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಾಗಿರ್ಬೋದು, ವಿದೇಶಗಳಲ್ಲೆಲ್ಲದರಲ್ಲಿ ಕೂಡ ನಾಳೆ ದಿನ 1000 ಇಂಜಿನಿಯರ್ ಬೇಕು ಅಂತಂದರೆ ನಿಮ್ಗೆ ಅಮೇರಿಕಾದಲ್ಲಿ ಸಿಗಲ್ಲ, ನಿಮ್ಗೆ UK ಅಲ್ಲಿ ಸಿಗಲ್ಲ, ಜಪಾನಲ್ಲಿ ಸಿಗಲ್ಲ. ನಾಳೆ ದಿನ 1000 ಇಂಜಿನಿಯರ್ ಬೇಕು ಅಂದರೆ ಸಿಗೋದು ನಿಮಗೆ ಬೆಂಗಳೂರಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಮಾತ್ರ. ಆದ್ದರಿಂದ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೇನಿದೆ ಅತ್ಯಂತ ಹೆಚ್ಚು ಬೆಲೆ ಇದೆ ಈ ಪ್ರತಿಭಾ ಪುರಸ್ಕಾರಕ್ಕೆ. ಯಾಕಂದರೆ ವಿ ವಾಂಟ್ ಟು ಗೋ ಅಪ್ ಇನ್ ಟ್ಯಾಲೆಂಟ್. ಮೊದಲೊಂದು ಕಾಲ ಇತ್ತು, ಬೆಂಗಳೂರು ಅಂದರೆ ಏನು, ಭಾರತ ಅಂದರೆ ಏನು, ಔಟ್ಸೋರ್ಸ್ ಮಾಡ್ತಾ ಇದ್ದಿದ್ದಂತ. ಅಂದರೆ ಯಾವ ಕೆಲಸನ ಅಮೇರಿಕಲ್ಲಿ, ಯಾವ ಕೆಲಸನ ಯುರೋಪಲ್ಲಿ ಮಾಡೋಕ್ಕೆ ಅವರು ಬಯಸೋದಿಲ್ವೋ ಆ ಕೆಲಸನ ಇಂಡಿಯಾಕ್ಕೆ ಕಳಿಸಿ ನಾವು ಮಾಡ್ತಾಯಿದ್ವಿ. ನಾವೊಂದು ಸರ್ವಿಸ್ ಇಂಡಸ್ಟ್ರಿ ಥರ ಇದ್ವಿ, ಬೇರೆಯವ್ರಿಗೆ ನಾವು ಅವ್ರಿಗೆ ಸರ್ವಿಸ್ನ ಕೊಡ್ತಾಯಿದ್ವಿ. ಆದರೆ ಇವತ್ತು ವಾತಾವರಣ ಬದಲಾಗಿದೆ. ನಮ್ಮಲ್ಲಿ ಕೂಡ ಇವತ್ತು ರಿಸರ್ಚ್ ನಡೀತಾ ಇದೆ, ನಮ್ಮಲ್ಲಿ ಕೂಡ ಇವತ್ತು ಪೇಟೆಂಟ್ಸ್ ಪಬ್ಲಿಕೇಶನ್ ಆಗ್ತಾ ಇದೆ, ನಮ್ಮಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಪಬ್ಲಿಕೇಶನ್ಸಲ್ಲಿ, ಜರ್ನಲ್ಸಲ್ಲಿ ನಮ್ಮ ಮಕ್ಕಳು ರಿಸರ್ಚ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇವತ್ತು ಬ್ಯಾಂಗ್ಳೂರ್ ಇಸ್ ನಾಟ್ ಫಾರ್ ಔಟ್ಸೋರ್ಸಿಂಗ್ ಆಫ್ ಲೋ ಎಂಡ್ ಜಾಬ್ಸ್, ಬ್ಯಾಂಗ್ಳೂರ್ ಇಸ್ ಅ ಸೆಂಟರ್ ಫಾರ್ ಹೈ ಎಂಡ್ ರಿಸರ್ಚ್ ಡೆವಲಪ್ಮೆಂಟ್ ಜಾಬ್ಸ್. ಅದಕ್ಕೆ ತಾವೆಲ್ಲರೂ ಕೂಡ ಯು ಹ್ಯಾವ್ ಟು ಎಕ್ವಿಪ್ ಯುವರ್ ಸೆಲ್ಫ್ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಮನವಿ ಮಾಡ್ತೀನಿ. ಯಾಕಂದರೆ ಯು ಹ್ಯಾವ್ ದಿ ಆಪರ್ಚುನಿಟಿ. ಮೊದಲೊಂದು ಕಾಲ ಇತ್ತು, ನೀವೇನಾದರೂ ವಿದ್ಯಾಭ್ಯಾಸ ಪಡ್ಕೊಂಡು, ಶಿಕ್ಷಣ ಪಡ್ಕೊಂಡು ವೇರ್ ಕುಡ್ ಯು ವರ್ಕ್ ಅಂದರೆ ಇನ್ ಅ 50 ಕಿಲೋಮೀಟರ್ ರೇಡಿಯಸ್. ಬೆಂಗಳೂರಲ್ಲಿ ಓದಂಥವರು ಅಪ್ಪಪ್ಪ ಅಂದರೆ ಕೋಲಾರಲ್ಲಿ ಹೋಗಿ ಕೆಲಸ ಮಾಡ್ಬೋದಿತ್ತು.
ಅಥವಾ ಕೋಲಾರಲ್ಲಿ ಓದಂಥವ್ರು ಅಪ್ಪಪ್ಪ ಅಂತಂದರೆ ಹೆಬ್ಬಾಳದಲ್ಲೋ ಕೆಲಸ ಮಾಡ್ಬೋದಿತ್ತು, ಅದಕ್ಕಿಂತ ಜಾಸ್ತಿ ಆಗ್ತಾ ಇರಲಿಲ್ಲ. ಆದರೆ ಜಗತ್ತು ಬದಲಾಗಿದೆ, ವಾತಾವರಣ ಬದಲಾಗಿದೆ, ವ್ಯವಸ್ಥೆಗಳು ಬದಲಾಗಿದೆ. ಇಫ್ ಯು ಆರ್ ಸ್ಕಿಲ್ಡ್, ಯು ಆರ್ ಟ್ಯಾಲೆಂಟೆಡ್, ಯು ಆರ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಯು ಹ್ಯಾವ್ ಡನ್ ಎವ್ರಿ ಎಫರ್ಟ್ ಟು ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ನಾಲೆಜ್, you can be a resource not only for Bangalore, not only for Karnataka, not only for India, you can become a resource for the world, and this is what the world is expecting out of India. ನೀವೆಲ್ಲರೂ ಕೂಡ ಈ ವಿಶ್ವಕ್ಕೇನೆ ಒಂದು ಸಂಪನ್ಮೂಲ ಆಗಂತ ಒಂದು ಅವಕಾಶ ತಮಗಿದೆ. ಎಲ್ಲೋ ನಾನು ವಿದ್ಯಾಭ್ಯಾಸ ಮಾಡಿದ್ರೆ ಹೊಸಕೋಟೆಯಲ್ಲೇ ಇರಬೇಕು, ನೆಲಮಂಗಲದಲ್ಲಿರಬೇಕು, ವಿಜಯಪುರದಲ್ಲಿರಬೇಕು ಅನ್ನೋಂಥದ್ದೇನಿಲ್ಲ. ಇವತ್ತು ದ ಹೋಲ್ ವರ್ಲ್ಡ್ ಇಸ್ ಓಪನ್ ಟು ಯು. ವಿಶ್ವ ತಮ್ಮ ಮುಂದೆ ಇದೆ. ತಾವೆಷ್ಟು ಪ್ರಯತ್ನ ಮಾಡ್ತೀರಾ, ನೀವೆಷ್ಟು ಎಫರ್ಟ್ ಹಾಕ್ತೀರಾ, ನೀವೆಷ್ಟು ಶ್ರಮ ಪಡ್ತೀರಾ, ಅದರ ಆಧಾರದ ಮೇಲೆ ಸಾಧನೆ ಮಾಡೋಕ್ಕಂತೂ ಇತಿಮಿತಿನೇ ಎಲ್ಲ, ಅಪಾರವಾದಂಥ ಅವಕಾಶಗಳಿವೆ. ಈ ಅವಕಾಶಗಳ ಸದ್ಬಳಕೆನ ತಾವು ಎಲ್ಲರೂ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, 10 ದಿನದ ಪ್ರವಾಸದಲ್ಲಿ ಬೆಂಗಳೂರಿಗೆ ಎಷ್ಟು ಬಂಡವಾಳ ಹೂಡಿಕೆ ಮಾಡೋಂಥ ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ, GCC ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂತಂದರೆ ವಿಶ್ವದಲ್ಲಿ ದೊಡ್ಡ ದೊಡ್ಡ ಅಮೆಝಾನು, ಬಿಗ್ ಬಾಸ್ಕೆಟ್ಟು, ಫೇಸ್ಬುಕ್ಕು, eBay ಇಂಥ ಕಂಪನಿಗಳು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಹೇಳ್ತಾರೆ. ಅಂಥ ಕಂಪನಿಗಳು ಬೆಂಗಳೂರು ಕರ್ನಾಟಕಕ್ಕೆ 5,500 ಕೋಟಿ ಬಂಡವಾಳ ಹೂಡಿಕೆ ಮಾಡೋಕ್ಕೆ 10 ದಿನದೊಳಗಡೆ ನಮ್ಮ ಜೊತೆ ಅಡಂಬಡಿಕೆ ಮಾಡ್ಕೊಂಡಿದ್ದಾರೆ. ವಿದಿನ್ ದ ನೆಕ್ಸ್ಟ್ 6 ಮಂತ್ಸ್, 6 ತಿಂಗಳೊಳಗಡೆ ಈ ಎಲ್ಲ ಕಂಪನಿಗಳು ಭಾರತಕ್ಕೆ ಬರ್ತವೆ. ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಸ್, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಈ ಎಲ್ಲ ಕಂಪನಿಗಳಲ್ಲಿ ಸುಮಾರು 1,600 ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಅವರು ಭಾರತದಲ್ಲಿ ಹಾಕಕ್ಕೆ ತಯಾರಾಗಿದ್ದಾರೆ. 10 ದಿನದಲ್ಲಿ ಬೆಂಗಳೂರಿಗೆ, ಕರ್ನಾಟಕಕ್ಕೆ 7,100 ಕೋಟಿಯಷ್ಟು ಇವತ್ತು ನಾವು ಬಂಡವಾಳ ಹೂಡಿಕೆ ತರಂಥ ಅವಕಾಶ. 7,100 ಕೋಟಿ ಅದೇನು ದೊಡ್ಡ ಅಂಶ ಅಲ್ಲ. ಆದರೆ ನಮಗಿರ್ತಕ್ಕಂಥ ಸಂತೋಷ ಏನಂತಂದರೆ 9,200 ಹೊಸ ಉದ್ಯೋಗಗಳು ಈ ಒಂದು 7,100 ಕೋಟಿ ಬಂಡವಾಳ ಹೂಡಿಕೆಯಿಂದ ಸೃಷ್ಟಿಯಾಗುತ್ತಲ್ಲ, ಅದು ನಮಗೆ ಇರ್ತಕ್ಕಂಥ ಮೂಲವಾದಂಥದ್ದು. ಆ 9,200 ಉದ್ಯೋಗಗಳಿಗೂ ಕೂಡ ಯಾರಿಗೆ ಸಿಗಬೇಕು ಅಂತಂದರೆ ನಮ್ಮ ಕರ್ನಾಟಕದ ಪ್ರತಿಭಾವಂತ ಮಕ್ಕಳಿಗೆ ಪ್ರಪ್ರಥಮವಾಗಿ ಸಿಗಬೇಕು ಅನ್ನೋಂಥ ಒಂದು ಆಸೆ, ಉದ್ದೇಶ ನಮಗಿರೋಂಥದ್ದು. ಈ ದೇಶದ ಭಾಗ ಅದೀವಿ, ಹಿಂದಿಗೂ ಗೌರವ ಕೊಡ್ತೀವಿ, ಬಿಹಾರ್, UP, ರಾಜಸ್ಥಾನದಿಂದ ಬಂದವ್ರನ್ನೂ ಕೂಡ ನಮ್ಮವ್ರು ಅಂತೀವಿ. ಆದರೆ ಮೊಟ್ಟ ಮೊದಲನೇದಾಗಿ ಕನ್ನಡಿಗರು, ಕರ್ನಾಟಕದವ್ರಿಗೆ ಅವಕಾಶಗಳು ಸಿಗಬೇಕು ಅನ್ನೋಂಥ ಒಂದು ಆಸೆ. ಈ ರೀತಿಯ ಕ್ರಮಗಳು ಮಾಡೋದ್ರಿಂದ ವೇದಿಕೆ ಮೇಲೆ ಬಂದು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಸಿಕ್ಕಿದಾಗ ಇನ್ನೊಬ್ಬರು ಕೂಡ ನಾವು ಈ ಥರ ಆಗಬೇಕು, ಇನ್ನೊಬ್ಬರು ಕೂಡ ನಾವು ವೇದಿಕೆ ಮೇಲೆ ಬರಬೇಕು, ನಾವೊಂದು ಪುರಸ್ಕಾರ ಪಡ್ಕೋಬೇಕು, ನಾವು ಸಾಧನೆ ಮಾಡಬೇಕು ಅನ್ನೋ ಮನೋಭಾವನ ಮೂಡಿಸಂಥ ಈ ಕಾರ್ಯಕ್ರಮಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ತೊಗೊಂಡೋಗೋಕ್ಕೆ ಇವತ್ತು ಜಾಗೃತಿ ವೇದಿಕೆ ಆಗಿರ್ಬೋದು, ಯುವ ವೇದಿಕೆ ಆಗಿರ್ಬೋದು, ಮಹಿಳಾ ವೇದಿಕೆ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ದೊಡ್ಡಬಳ್ಳಾಪುರ, ಹೊಸಕೋಟೆ ಆಗಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮಾಡಿರ್ತಕ್ಕಂಥ ಈ ಯಶಸ್ವಿಯಾದಂಥ ಕಾರ್ಯಕ್ರಮಕ್ಕೆ ನನ್ನ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.